ರತ್ನ ವ್ಲಾಗ್ಸ್. ಇವತ್ತು ನಮ್ಮ ಜಾನ್ವಿ ಸಂಡೆ ಮಂಡೆ ಹೇಳ್ತಾಳೆ, ಕೇಳಿಸ್ಕೊಂಬನ್ನಿ. ಜಾನು ಹೇಳು. ಜಾನು ಸಂಡೆ ಮಂಡೆ ಹೇಳ್ತಾಳಂತೆ. ಇವಳು ಅಂಗನವಾಡಿ ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಗುಡ್, ವೆರಿ ಗುಡ್ ಗೈಸ್. ಯಾರ್ಯಾರಿಗೆ ಇಷ್ಟ ಆಯ್ತು ಲೈಕ್ ಮಾಡಿ. 1 2 3 ಹೇಳು. 1 2 3 ಹೇಳು. 1 2 3 4 5 6 7 8 9 10. ಅಷ್ಟೇ. ಗುಡ್ ಗುಡ್ ಗುಡ್. ಈ ಏಜಲ್ಲಿ ನಾವು ಯಾರು ಏನು ಕಲ್ತಿಲ್ಲ. ಈ ಏಜಲ್ಲಿ ಅವ್ರು ಕಲ್ತಿದ್ದಾರೆ. ಗುಡ್. A B C D E F G H I J K L M N O P Q R ಎಸ್ W X Y Z. ಸೂಪರ್. ವೆರಿ ಗುಡ್ ಜಾನು. ಸೂಪರ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ಹೇಳಿದ್ದು ಇಷ್ಟ ಆದರೆ ಏನು ಜಾನು ಹೇಳಿದ್ದು ಇಷ್ಟ ಆದ್ರೆ ಲೈಕ್ ಮಾಡಿ ಗೈಸ್, ಓಕೆನಾ? ಆಮೇಲೆ ರುಕ್ಮಿಣಿ ಹೇಳಿದ್ದು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ, ಆಯ್ತಾ ಗೈಸ್? ನಮ್ಮ ಅಣ್ಣನ ಮಗಳು ಇವಳು ನನ್ನನ್ನು ನೋಡ್ಬಿಟ್ಟು ನನ್ನ ಥರನೇ ವಿಡಿಯೋ ಮಾಡಿಬಿಟ್ಟು ನನಗೆ ಕಾಫಿ ಮಾಡಿ ನನಗೆ ವಿಡಿಯೋ ಮಾಡ್ತಿದ್ದಾಳೆ ಫೋನಿಂದ. ನೋಡು ನೋಡಿ ಗೈಸ್, ನಮ್ಮ ಅಣ್ಣ ಮನೆಗೆ ಬಂದಿದ್ದೀನಿ. ಮಿಸ್ ಮಾಡ್ಕೊಂಡಿದ್ದೀರಾ ರುಕ್ಮಿಣಿಗೆ? ನೋಡಿ ಸ್ಕೂಲಿಂದ ಬಂದು ಎಂತ ಲೇಜಿ ಅಂದ್ರೆ ಇವಳು ಇನ್ನೇ ಡ್ರೆಸ್ ಚೇಂಜ್ ಮಾಡಿಲ್ಲ. ನೋಡಿ ಗೈಸ್, ನೋಡಿ ಆಗಿಲ್ಲ. ನೋಡಿ ಗೈಸ್, ನೋಡಿ 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 ಇಲ್ಲೊಬ್ರು ಇದಾರೆ ನೋಡಿ. ಓಕೆ, ಕಾಣಿಸ್ತಾ ಇದೆಯಾ? ದಡವ ದಾಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮಿರಿ ಬೀಜ ಸಾರ್ಗಕ್ಕ ಸಪ್ಪರಿ. ಇಬ್ರು ಮಾಡಿದ ತಪ್ಪು. ಗಿಲಿ 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 ಏನೇನ್ ಹಾಕಿದ್ಯಾ? ಹಾಕಿದೀನಿ ನೋಡಿ ಗೈಸ್, ಕಿಟಕಿ ಮೇಲೆ ಕೂತ್ಕೊಂಡ್ಬಿಟ್ಟವಳೆ ಅಂತಾರೆ ನಿಂಗೆ ಸಿಲ್ಲಿ. ಗಿಲ್ಲಿ 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 ಏನೇನ್ ದಪ್ಪ ಹಾಕಿದ್ಯಾ ಇಲ್ಲಿ? ನೋಡಿ ಗೈಸ್, ಗೈಸ್ ನೋಡಿ ರೊಟ್ಟಿ ಮಾಡ್ತಾ ಇದ್ದೀನಿ. ಯಾರು ಹಿಡ್ಕೊಳ್ಳೋರಿಲ್ಲ. ಮಾರ್ನಿಂಗ್ ಆಗಿದೆ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡಿ ವಿಡಿಯೋ ಮಾಡೋಷ್ಟರಲ್ಲೇ ಸ್ವಲ್ಪ ರೊಟ್ಟಿ ಇದೆಲ್ಲ ಬ್ಲಾಕ್ ಆಗೋಯ್ತು. ನೋಡಿ ಗೈಸ್, ಇಷ್ಟು ತಟ್ಟಿದ್ದೀನಿ, ಈಗ ಹಾಕಬೇಕು. ಹಾಕ್ತೀನಿ ಗೈಸ್, ಇನ್ನೊಂದು ಚೂರು ತಟ್ಟಿಬಿಟ್ಟು. ನೋಡಿ ಕಾಣಿಸ್ತಿದ್ಯಾ? ಇದಕ್ಕೆ ಈಗ ನೀರು ತಟ್ಟಬೇಕು. ಇಷ್ಟೇ ಗೈಸ್ ರೊಟ್ಟಿ. ನೋಡಿ ಈಗ ತಿರುಗಿಸಿ ಇನ್ನೊಂದು ಕಡೆ ಬೇಯಿಸ್ಬೇಕು. ಈ ಥರ ಆಗಿದೆ. ಸ್ಲೋ ಇಟ್ಟಿದ್ದೀನಿ, ಫಾಸ್ಟ್ ಮಾಡೋಣ. ಇಷ್ಟು ರೊಟ್ಟಿ ಆಗಿದೆ ಇದು. ಆಮೇಲೆ ಚಿಕನ್ ಗೊಜ್ಜು ಥರ ಮಾಡಿದೆ, ಗ್ರೇವಿ ಟೈಪು. ಈಗ ಇಷ್ಟು ಮಾಡಿ ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಟ್ಟು ರೆಡಿಯಾಗಿ ಹೊಸ ಅಂಗಡಿದು ಸ್ವಲ್ಪ ಇನ್ನೊಂದು ಚೂರು ಕೆಲಸ ಇದೆ, ಅದು ಮುಗಿಸಿ ಅದನ್ನು ತೋರಿಸ್ತೀನಿ ನಾಳೆ ನಾಡಿದ್ದು. ಓಕೆನಾ ಗೈಸ್? ಗೈಸ್ ಬನ್ನಿ ಎಲ್ಲರೂ ರೊಟ್ಟಿ ತಿನ್ನೋಣ. ನೋಡಿ ಇಷ್ಟು ದೊಡ್ಡದು ಮಾಡಿದ್ದೀನಿ. ಯಾರ್ಯಾರು ಜೋಳದ ರೊಟ್ಟಿ ತಿಂತೀರ ಕಮೆಂಟ್ ಮಾಡಿ ಗೈಸ್. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಅವ್ರು ಮಾತ್ರ. ಓಕೆನಾ ಗೈಸ್? ನೋಡಿ ಇದರ ಜೊತೆ ಕಾಂಬಿನೇಷನ್ ಆಗಿ ನಾನು ತೋರಿಸ್ತೀನಿ. ಒಂದು ನಿಮಿಷ. ಇದು ಹಾಗಲಕಾಯಿ ಪಲ್ಯ ನಿನ್ನೆ ಮಾಡಿದ್ದು,
ಪಲ್ಯ ಅಂದರೆ ಫ್ರೈ ಥರ ಕಾಣಿಸ್ತಾ ಇದೆಯಾ? ಬನ್ನಿ ಗೈಸ್ ಎಲ್ಲರೂ ತಿನ್ನೋಣ. ತುಂಬ ಚೆನ್ನಾಗಿದೆ. ಜೋಳದ ರೊಟ್ಟಿ ಜೊತೆ ಹಾಗಲಕಾಯಿ ಫ್ರೈ. ತುಂಬ ಚೆನ್ನಾಗಿದೆ ಗೈಸ್. ಬನ್ನಿ ಎಲ್ಲರೂ ತಿನ್ನೋಣ. ನಿಮ್ಮನೇಲಿ ನೀವು ಮಾಡ್ಕೊತೀನಿ. ಏನು ಗೊತ್ತಾ ಗೈಸ್, ನಾನು ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನೇ ಮರ್ತುಬಿಟ್ಟಿದ್ದೀನಿ. ಅದಕ್ಕೆ ಮತ್ತೆ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಮಾಡಿದ್ದೀನಿ. ಇದು ಸ್ವಲ್ಪ ಟೇಸ್ಟ್ ಮಾಡೋಣ. ಓಕೆನೆ ಗೈಸ್. ಓಕೆ ಸಾಕು. ಹಂಚ ಮೇಲೇ ಮಾಡಿದ್ದೀನಿ ನೋಡಿ. ನನಗೆ ಇದು ಹಂಚ ಮೇಲೆ ಮಾಡೋದು ಟೇಸ್ಟ್ ತುಂಬ ಇಷ್ಟ. ಅದಕ್ಕೆ ಫುಲ್ ಡ್ರೈ ಇರುತ್ತೆ ಗೈಸ್. ಅದಕ್ಕೆ ಇದರಲ್ಲಿ ಪಾತ್ರೆಲೆಲ್ಲ ಮಾಡಿದ್ರೆ ಇಷ್ಟ ಚೆನ್ನಾಗಿ ಬರೋಲ್ಲ. ಓಕೆ, ಈಗ ತಿಂದ್ಬಿಟ್ರೆ ಓಕೆನಾ. ಸ್ವಲ್ಪ ಇದಕ್ಕೆ ಅನ್ನನೂ ಹಾಕ್ಕೊಂಬಿಡೋಣ. ರಾತ್ರಿ ಅನ್ನ ಸ್ವಲ್ಪ ಇದೆ, ಅದನ್ನ ಹಾಕ್ಬಿಡೋಣ. ವೇಸ್ಟ್ ಮಾಡಿಬಿಡ್ದಲ್ಲ ಗೈಸ್ ಊಟ. ಯಾರು ವೇಸ್ಟ್ ಮಾಡಬೇಡಿ ಅನ್ನನ, ನೀರನ್ನ. ಇವತ್ತಿದೆ ಅಂದ್ಬಿಟ್ಟು. ಆಮೇಲೆ ಇವರೇನಪ್ಪ ನಮಗೆ ಕತೆ ಹೇಳ್ತಾ ಇದ್ದಾರೆ ಅನ್ಕೋಬೇಡಿ. ಎಲ್ರಿಗೂ ಗೊತ್ತು ಆಲ್ಮೋಸ್ಟ್. ಕೆಲವೊಬ್ರು ಗೊತ್ತಿದ್ರೂ ವೇಸ್ಟ್ ಮಾಡ್ತಾರೆ. ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದಿದು. ಗೈಸ್, ಚಿಕನ್ ಹೇಗಾಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಮೇಲೆ ಹಾಕಿರೋದ್ರಿಂದ ಗೊತ್ತಿಲ್ಲ, ನೋಡೋಣ. ನಾನು ಚಿಕ್ಕ ಪ್ಲೇಟಲ್ಲೇ ಗೈಸ್ ತಿನ್ನೋದು ಇಷ್ಟ. ನಂಗೆ ಚಿಕ್ಕ ಪ್ಲೇಟಲ್ಲಿ ದೊಡ್ಡ ಪ್ಲೇಟು ಅನ್ನ ಸಾಂಬಾರು ಇದ್ದರೆ ಇಷ್ಟ. ರೊಟ್ಟಿ ಏನಾದರೂ ಇದ್ದರೆ ಚಿಕ್ಕ ಪ್ಲೇಟಲ್ಲೇ ಇಷ್ಟ. ಅನ್ನ ಸಾಂಬಾರು ಇದ್ದರೆ ದೊಡ್ಡ ಪ್ಲೇಟ್ ಬೇಕು, ಯಾಕಂದರೆ ನೀಟಾಗಿ ಕಲಿಸ್ಕೊಳಕ್ಕೆಲ್ಲ. ಇದೂ ಇಕ್ಕಟ್ಟು ಅನ್ನಿಸ್ತದೆ ಇದು, ಬಟ್ ಇರಲಿ ಪರವಾಗಿಲ್ಲ, ಹಾಕೊಂಡ್ಬಿಟ್ಟಿದ್ದೀನಿ. ಸ್ಕಿನ್ ಔಟ್ ಗೈಸ್ ನಾವು ತಿನ್ನೋದು. ಆದರೆ ಸ್ಕಿನ್ ಇರೋದು ತಂದುಬಿಟ್ಟಿದ್ದೀನಿ ಅರ್ಜೆಂಟ್ ಅಂತ. ನಮ್ಮದು ಕ್ಲೋಸ್ ಆಯಿತು ಅಂಗಡಿ ಎಲ್ಲ, ಚಿಕನ್ ಅಂಗಡಿ. ಸಂಡೇಗೆ ಲಾಸ್ಟ್ ಆಗೋಯ್ತು, ಎಲ್ಲ ಕ್ಲೋಸ್ ಆಯ್ತದು. ಇನ್ನು ಫಿಲ್ಟ್ರದೆ ಗೈಸ್. ಹೇಳಿದ್ನಲ್ಲ ಹುಡುಗನಿಗೆ ಬೇರೆ ಕಡೆ ಕೆಲಸಕ್ಕೆ. ಈಗ ಹೊರಟಿದ್ದೀನಿ ಆಚೆ, ಸ್ವಲ್ಪ ಕೆಲಸ ಇದೆ. ಹಂಗೆ ಅಂಗಡಿ ಹತ್ರ ಹೋಗಿ ಇನ್ನೊಂಚೂರು ಕೆಲಸ ಇದೆ, ಎಲ್ಲ ಜೋಡಿಸ್ಕೊಳ್ಳೋದೆಲ್ಲ, ಅದೆಲ್ಲ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಓಕೆನಾ ಗೈಸ್, ಸುಡ್ತಾ ಇದ್ದೀನಿ ಗೈಸ್. ನೋಡಿ ಎಷ್ಟು ಬೆಂಕಿ ಹತ್ತಿದೆ ಇಲ್ಲಿ. ಬೇಸಿಗೆ ಬಂತಂದರೆ ಇನ್ನೂ ಬೆಂಕಿ ಇರುತ್ತೆ ಅಲ್ವಾ ಗೈಸ್. ಸುಡ್ತಾ ಇದ್ದೀನಿ. ಬೇಸಿಗೆ ಶುರುವಾಗುತ್ತೆ ಅಲ್ವಾ ಗೈಸ್. ಈ ಮಂತ್ ಹೋದರೆ ಬೇಸಿಗೆ, ಮಾರ್ಚ್ ಏಪ್ರಿಲ್ ಅಲ್ವಾ ಗೈಸ್. ಮಂತ್ಸು ಹಳೆ ಅಂಗಡಿಲಿ ಇದ್ದಿದ್ದೆಲ್ಲ ಗೀಸರು, ಗ್ಯಾಸ್ ಸ್ಟವ್ದು ಇದು ಎಲ್ಲ ತೆಗೆದುಬಿಟ್ಟು ಮಾರ್ತಾಯಿದ್ದೀವಿ ನೋಡಿ.
ಇಲ್ಲೇ ಇಟ್ಟಿದ್ವಿ, ಅದು ಖಾಲಿ ಆದಮೇಲೆ ನೋಡಿ ಹೆಂಗೆ ತೆಗೆದೆಲ್ಲ ಬಿಸಾಕಿದ್ದೀವಿ. ಎಲ್ಲ ಖಾಲಿ ಮಾಡಬೇಕಲ್ಲ ಇಲ್ಲೇ. ನೋಡಿ ಗಾಯ್ಸ್, ಇದೆಲ್ಲ ಮಾರೋದು. ಎಕ್ಸ್ಚೇಂಜ್ ತಂದಿರ್ತೀವಲ್ಲ ಇಷ್ಟೇ ಗಾಯ್ಸ್. ಎಲ್ಲ ಎಕ್ಸ್ಚೇಂಜ್ ತಂದಿದ್ದೆಲ್ಲ ಹಿಂಗೆ, ಏನು ತೀರಾ ಏನು ಇದರಲ್ಲ ಲಾಭ. ನೋಡಿ ಈ ಥರ ಹೊಡಿತಾ ಇದ್ವಿ. ಓಕೆ ಗಾಯ್ಸ್, ಕೆಲಸ ಮಾಡಿ ಸುಸ್ತಾಗಿ ಕಾಫಿ ಕುಡಿಯೋಕೆ ಬಂದಿದ್ದೀವಿ ಬೇಕ್ರಿಗೆ. ಅವನಿಗೆ ಮಾರೋದು ಬೇಡ ಅಂತ ಅವನಿಗೆ ಕಾಫಿ ಬಂತು ಗಾಯ್ಸ್. ಹೆಂಗೆ ಗಾಯ್ಸ್ ಹೊರಟಿದ್ದೀವಿ. ಕಾಫಿ ಕುಡ್ಕೊಂಡು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಗಾಯ್ಸ್. ಎಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಮಾಡಿ ಗಾಯ್ಸ್. ಹಲೋ ಗಾಯ್ಸ್ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಗಾಯ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಹಳೆ ಅಂಗಡಿ ಹತ್ರ ಎಲ್ಲ ಹೋಗಿ ಯಾವ ಸಾಮಾನು ಬೇಕು ಯಾವುದು ಬೇಡ ಅಂತ ಎಲ್ಲ ಕ್ಲೀನಿಂಗ್ ಮಾಡಿ ಈಗ ಬಂದಿದ್ದೀವಿ. ಊಟ ಮಾಡಬೇಕು ಗೈಸ್. ಮತ್ತು ಹೊಸ ಅಂಗಡಿ ಇವತ್ತು ಹೋಗಿಲ್ಲ ಗೈಸ್, ಫಿಲ್ಟ್ರ್ ಅಂಗಡಿಗೆ ಹೋಗಿಲ್ಲ. ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ನಾನು ಸ್ವಲ್ಪ ಊರಿಗೆ ಹೋಗೋದಿದೆ. ಊರಿಗೆ ಹೋಗಿ ಬಂದು ಒಂದು 4 ಡೇಸ್ ಆಗುತ್ತೆ. ಊರಿಗೆ ಹೋಗಿ ಬಂದು ನೆಕ್ಸ್ಟ್ ವೀಕ್ ನಾನು ಓಪನಿಂಗ್ ಇದೆ, ಆವಾಗ ನಾನು ನಿಮಗೆ ತೋರಿಸ್ತೀನಿ ಅಂಗಡಿ. ಓಕೆನಾ ಗೈಸ್, ಎಲ್ಲರೂ ಊಟ ಮಾಡಿ ನಾವು ಊಟ ಮಾಡ್ತೀವಿ ಈಗ. ಆಮೇಲೆ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಓಕೆನಾ ಗೈಸ್, ಬಾಯ್ ಮಾಡಿ ಜೆಸಿಕಾ. ನೀನೇನಾದರೂ ಹೇಳ್ತೀಯಾ? ನಾನೇನು ಹೇಳ್ಬೇಕು? ಓಕೆ ಗೈಸ್, ಬಾಯ್.